ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ್ಯಾವ ಗಿಡಗಳಿದೆ ಮತ್ತು ಎಷ್ಟು ವೆರೈಟಿ ಇದೆ ಅಂತ ನೋಡೋಣ. ನೋಡಿ, ಇದು ಡಬಲ್ ಕಲರು, ಸುತ್ತಲೂ ಒಂಥರ ಪಿಂಕ್ ಥರ ಬರುತ್ತೆ, ಸೆಂಟ್ರಲ್ಲಿ ರೆಡ್. ಇನ್ನು ಇದು ಡಬಲ್ ಪೇಟಲು, ಅಂದರೆ ತುಂಬ ರೇರ್ ಕಲರು. ಇದು ಕನಕಾಂಬರ ಕಲರು ಅಲ್ಲ, ಒಂಥರ ಡಿಫ್ರೆಂಟಾಗಿದೆ ಇದು ಕಲರು, ತುಂಬಾ ಚೆನ್ನಾಗಿದೆ. ಒಂಥರ ನೇರಳೆ ಕಲರ್ ಥರ ಒಳಗಡೆ ಒಂಥರ, ಅಂದರೆ ಡಬಲ್ ಕಲರ್ ಇದೆ ಅದು. ನೋಡಿ, ಆ ಕಲರ್ದು ಗಿಡಗಳು ಇಷ್ಟೇ ಇರೋದು, ಒಂದು 5-6 ಗಿಡಗಳೇನೋ ಇದೆ ಅಷ್ಟೇ, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೋಬೋದು. ಇನ್ನು ಇದು ಹಳದಿನಲ್ಲೂ ಒಳಗಡೆ ವೈಟ್ ಬರುತ್ತೆ, ಮತ್ತು ಮೇಲ್ಗಡೆ ಮಾತ್ರ ನಿಮಗೆ ವೈಟ್ ಥರ ಕಾಣುತ್ತೆ. ಇದು ಅಷ್ಟೇ ಡಬಲ್ ಕಲ್ಲರೇ ಇರೋದು. ಈ ಗಿಡನ ತಗೊಂಡಿರೋರು ಎಲ್ರಿಗೂ ಇದೇ ರೀತಿಯೇ ಹೂ ಬರೋದು, ಅಂದರೆ ಒಳಗಡೆ ವೈಟ್ ಬರುತ್ತೆ, ಮೇಲ್ಗಡೆ ಈ ಥರ ಎಲ್ಲೋ ಇರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ವೈಟು, ಈ ಥರನೇ ಇರುತ್ತೆ. ಕಲ್ಲರು ಒಂದೇ ಇದ್ರೂ ವೆರೈಟಿ ಚೇಂಜ್ ಇರುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಆದರೂ ನೋಡಿ ಅಲ್ಲಿ ಕಾಣಿಸ್ತಿದೆಯಾ ವೈಟ್ ಇದೆ, ಅಂದರೆ ಈ ಥರ, ಅಂದರೆ ವೆರೈಟಿ ಚೇಂಜ್ ಇರುತ್ತೆ. ನೋಡಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ, ಒಳಗಡೆನೇ ಒಂಥರ ಕಲ್ಲರು, ಮೇಲ್ಗಡೆನೇ ಒಂಥರ ಕಲ್ಲರು, ತುಂಬ ಡಿಫ್ರೆಂಟಾಗಿದೆ. ನೋಡಿ, ಇದು ಹಳದಿದು, ಅದ್ರ ಒಳಗಡೆ ವೈಟ್ ಇದೆ. ಈ ಥರ ಕಲ್ಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಇದನ್ನು ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಹೋದ ವಾರದಲ್ಲಿ ಈ ಗಿಡನ ಚನ್ನಪಟ್ಟಣದವ್ರು ಒಬ್ಬರು ಬುಕ್ ಮಾಡ್ಕೊಂಡಿದ್ರು. ಅವರು ನನಗೆ ಹೇಳಿದರು, ಅದು ಹಳದಿದು ಡಬಲ್ ಪೇಟಲಲ್ಲಿ ಈ ಥರ ವೈಟ್ ಇರಬೇಕು ಮೇಡಮ್, ನನಗೆ ಅದೇ ಥರ ಗಿಡ ಬೇಕು ಅಂದಿದ್ರು. ನಾನು ಆವಾಗ ಈ ಗಿಡನ ನಾನು ಅವ್ರಿಗೆ ತೆಗೆದಿಟ್ಟಿದ್ದೆ. ಆಮೇಲೆ ನಾನು ಅದು ಹೂ ಬಿಟ್ಟಿತ್ತು, ಹೂ ಬಿಟ್ಟಾಗ ನಾನು ಅಬ್ಸರ್ವ್ ಮಾಡಿದಾಗ ನೋಡಿ, ಅವ್ರು ಕೇಳಿದ್ದು ಸೇಮ್ ಕಲ್ಲರು, ಸೇಮ್ ಗಿಡನೇ ಆಗಿತ್ತು. ಅಂದರೆ ನಾನು ಈ ಗಿಡ ನಿಮಗೆ ಸುಮಾರು ಜನಕ್ಕೂ ಕಳಿಸ್ಕೊಟ್ಟಿದ್ದೀನಿ. ವೈಟ್ ಹಳದಿದ್ದು ಡಬಲ್ ಪೇಟಲು ಅಂತ ಅಂದ್ಬಿಟ್ಟು, ವೆರೈಟಿ ರೇರ್ ಕಲರು ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಆ ಗಿಡ ಇದೇ ಥರನೇ ಇದೆ. ಅವ್ರು ಹೇಳಿದ್ದಕ್ಕೆ ನಾನು ಇದನ್ನು ಅಬ್ಸರ್ವ್ ಮಾಡಿದೆ, ಇಲ್ಲಾಂದ್ರೆ ನಾನು ಅದು ಅಬ್ಸರ್ವೇ ಮಾಡ್ತಿರ್ಲಿಲ್ಲ. ಇನ್ನು ಇದು ಬೀಟ್ರೂಟ್ ಕಲರು ಡಬಲ್ ಪೇಟಲು, ಇದು ಇನ್ನೂ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ ಇದು, ಅಂದರೆ ಅದಿನ್ನೂ ಚಿಕ್ಕದಾಗಿ ಹೂ ಬಿಟ್ಟಿದೆಯಲ್ಲ, ಹಾಗಾಗಿ ನಾನು ಅದನ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ಇಷ್ಟು ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ನಾನು ಅವಾಗೆ ತೋರಿಸಿದ್ನಲ್ಲ, ಅದು ಇವಾಗಿನ್ನೂ ಸ್ಟಾರ್ಟಿಂಗು ಚಿಕ್ಕದು ಬಂದಿರುತ್ತೆ, ಆಮೇಲೆ ಅದು ದೊಡ್ಡ ಸೈಜಲ್ಲಿ ಬರುತ್ತೆ. ಇನ್ನು ಇದು ರೇರ್ ಕಲ್ಲರು, ಅಂದರೆ ಇದು ಎಲೆಗೆ ಒಂದೊಂದು ಹೂ ಬಿಡುತ್ತೆ ಅನ್ನಲ್ಲ, ಆ ಥರದ್ದು. ಇನ್ನು ಇದು ಅಷ್ಟೇ ಡಬಲ್ ಕಲರು, ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ರೇರ್ ಕಲರ್ಗಳು, ಹೆಚ್ಚು ಸಿಗೋದಿಲ್ಲ, ಹುಡುಕಿದ್ರೂ ಸಹ ಸಿಗೋದಿಲ್ಲ. ಈ ಗಿಡನೂ ಅಷ್ಟೇ ಎಲ್ಲ ಖಾಲಿಯಾಗಿದೆ, ಇನ್ನೊಂದು 2 ಗಿಡ ಏನೋ ಇದೆ ಅಷ್ಟೇ. ಎಷ್ಟು ಗಿಡಗಳಿದಾವೋ ಅಷ್ಟು ಗಿಡಗಳನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಒಂಥರ ನೇರಳೆ ಕಲರು, ಇದರಲ್ಲಿ ಡಬಲ್ ಕಲರ್ ಬರುತ್ತೆ, ಅಂದರೆ ತುಂಬ ಚೆನ್ನಾಗಿದೆ ಇದು ಕಲ್ಲರು. ಕೆಲವೊಂದೊಂದು ಗಿಡಗಳಲ್ಲಿ ನಾವು ಒಬ್ಸರ್ವ್ ಮಾಡಿರೋದಿಲ್ಲ, ಆಮೇಲೆ ನಮಗದು ಗೊತ್ತಾಗಿರುತ್ತೆ. ನೋಡಿ, ಈ ಕಲರ್ ಬರುತ್ತೆ ನೋಡಿ, ಸುತ್ತಲೂ ಒಂಥರ ಪರ್ಪಲ್ ಥರ ಬರುತ್ತೆ, ಸೆಂಟ್ರಲ್ಲಿ ಈ ಥರ ನೇರಳೆ ಕಲರ್ ಬರುತ್ತೆ. ಇನ್ನು ಇದು ಆರೆಂಜು, ಅಂದರೆ ಆರೆಂಜಲ್ಲಿ 2 ಡಾರ್ಕು ಲೈಟು 2 ರೀತಿ ಬಂದಿರುತ್ತೆ. ಇದು ಲೈಟ್ ಆರೆಂಜು, ಇನ್ನೊಂದು ಡಾರ್ಕ್ ಆರೆಂಜು ಬರುತ್ತೆ. ಈ ಥರ ಒಂದೇ ಕಲ್ಲರಲ್ಲೇ ಡಿಫ್ರೆಂಟ್ ಇರುತ್ತೆ. ಇನ್ನು ನೋಡಿ, ಇದು ಚಿಕ್ಕದಾಗಿ ಬಿಡುತ್ತೆ. ಇದೇ ಒಂಥರ ವೆರೈಟಿ, ಅಂದರೆ ಒಂದೇ ಕಲ್ಲರಲ್ಲಿ ವೆರೈಟಿ ಚೇಂಜ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಥರ. ಇನ್ನು ಇದು ರೆಡ್ಡು, ತುಂಬ ದೊಡ್ಡದಾಗಿ ಬಿಡುತ್ತೆ. ಇದಂತೂ ಹೂವು 2 ನಾವು ಕೈ ಹಿಂಗೆ ಹಿಡ್ಕೊಂಡ್ರೆ ಫುಲ್ಲು ಅಷ್ಟು ಅಗಲ ಬರುತ್ತೆ, ಅಷ್ಟು ದೊಡ್ಡ ಸೈಜ್ ಇದು. ಇನ್ನು ಇದೊಂಥರ ಪರ್ಪಲ್ಲು, ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ಈ ಥರ ಫೋಟೋಗೆ ನಾವು ಒಂದೊಂದು ಹೂ ಬಿಟ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕೆಲವರು ಚಿಕ್ಕದಾಗಿ ಹೂ ಬಿಡೋ ಅಂಥದ್ದನ್ನು ಇಷ್ಟಪಡ್ತಾರೆ, ಕೆಲವರು ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡೋ ಅಂಥ ಗಿಡಗಳನ್ನ ಇಷ್ಟಪಡ್ತಾರೆ. ಅಂದರೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಅಲ್ವಾ. ಇನ್ನು ಇದೇ ಒಂಥರ ಪಿಂಕು, ಸೆಂಟ್ರಲ್ಲಿ ನೋಡಿ ಒಂಥರ ವೈಟ್ ಥರ ಇದೆ. ಈ ಥರ ಎಲ್ಲ ಡಬಲ್ ಕಲರ್ ಇರುತ್ತೆ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ರೇರ್ ಕಲರ್ಗಳು, ಸಾಮಾನ್ಯ ಹುಡುಕಿದ್ರೂ ಸಹ ಈ ಥರ ಕಲರು ಸಿಗೋದೇ ಇಲ್ಲ. ಇನ್ನು ಇದು ರೆಡ್ದು, ಅಂದರೆ ಡಬಲ್ ಪೇಟಲು, ಇದು ಒಂದು ಬೊಗಸೆ ಅಷ್ಟಾಗಲ ಹೂ ಬರುತ್ತೆ ಅನ್ನಲ್ಲ, ಆ ಥರದ್ದು ಇದು. ಒಂದೊಂದು ಹೂವು ಅಂತೂ ಎಷ್ಟು ದಪ್ಪ ಬಿಡುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅದು. ಇನ್ನು ಇದು ಆರೆಂಜು ಅಲ್ಲ, ಒಂಥರ ಎಲ್ಲೋ ಥರ ಬರುತ್ತೆ. ಇದು ಸೆಂಟ್ರಲ್ಲಿ ರೆಡ್ ಥರ ಬರುತ್ತೆ, ಅಂದರೆ ಇದು ಚಿಕ್ಕದಾಗಿ ಹೂ ಬಿಡುತ್ತೆ, ಅಂದರೆ ಗೊಂಚಲು ಹೂವಿರುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವೇನೆ, ನೋಡಿ ಅಲ್ಲಿ ಒಂದು ರೆಂಬೆನಲ್ಲೇ ಎಷ್ಟೊಂದು ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ. ಇನ್ನು ಇದು ಕನಕಾಂಬರ ಕಲ್ಲರು ಡಬಲ್ ಪೇಟಲು, ಇವು ಅಷ್ಟೇ ಹೂ ಬಿಡ್ತು ಅಂದರೆ ಒಂದೊಂದು ಗಿಡದಲ್ಲಿ 5-6 ಒಂದೊಂದು ಸತಿಗೇನೆ ಅಷ್ಟೊಂದು ಹೂವೆಲ್ಲ ಸಹ ಸಿಗುತ್ತೆ.
ಸ್ಟಾರ್ಟಿಂಗಲ್ಲೇ ಒಂದು ತೋರಿಸ್ದೆ ನೋಡಿ ನಾನು. ಕೆಲವರು ಅದೇ ಕನಕಾಂಬರ ಕಲ್ಲರು ಅನ್ಕೋತಾರೆ. ಇಲ್ಲ, ಇದು ಕನಕಾಂಬರ ಕಲ್ಲರು. ಹಾಗೆ ಆ ಕಲ್ಲರ್ಗೂ ಈ ಕಲ್ಲರ್ಗೂ ನೀವು ಹೋಲಿಕೆ ಮಾಡಿದ್ರೆ ಎಷ್ಟು ಡಿಫ್ರೆಂಟಾಗಿದೆ ಅಂತ ಚೆಕ್ ಮಾಡಿ. ಇನ್ನು ನೋಡಿ, ಇದೇ ಒಂಥರ ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ. ಇನ್ನು ಇದು ಬಟನ್ ರೋಸು. ಈ ಬಟನ್ ರೋಸು ಅಷ್ಟೇ ತುಂಬಾ ಚೆನ್ನಾಗಿ ಗೊಂಚಲಾಗಿ ಹೂವೆಲ್ಲ ಬಿಡುತ್ತೆ. ಈ ಬಟನ್ ರೋಸಲ್ಲಿ ನಿಮಗೆ ಈ ಪಿಂಕು ಸಿಗುತ್ತೆ ಮತ್ತು ವೈಟಲ್ಲೂ ಸಹ ಸಿಗುತ್ತೆ. ಇನ್ನು ಇದು ಆರೆಂಜು, ಆವಾಗಲೇ ತೋರಿಸಿದ್ದು ನಾನು, ಲೈಟ್ ಆಗಿತ್ತು ಆರೆಂಜು, ಇದು ಡಾರ್ಕ್ ಆಗಿರೋಂಥ ಆರೆಂಜು. ಇನ್ನು ಇದು ಸುಗಂಧರಾಜ ಗಿಡ. ಈ ಸುಗಂಧರಾಜದಲ್ಲಿ ನಿಮಗೆ ಸಿಂಗಲ್ಲು ಸಿಗುತ್ತೆ ಮತ್ತು ಮೂರಳೆಲ್ಲೂ ಸಿಗುತ್ತೆ. ನೋಡಿ, ಇದೇ ಒಂಥರ ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟು, ತುಂಬ ಚೆನ್ನಾಗಿದ್ದಾವೆ. ಇನ್ನು ನೋಡಿ, ಇದು ಹಳದಿ, ಇದೇ ಒಂಥರ, ಆವಾಗೆ ತೋರಿಸಿದ್ದು ಅದೇ ಒಂಥರ. ಕಲ್ಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ನೋಡಿ, ಇದು ಒಂಥರ ರೆಡ್ ಥರ ಇರುತ್ತೆ, ಸೆಂಟ್ರಲ್ಲಿ ಒಂಥರ ಆರೆಂಜ್ ಥರ. ನೋಡಿ, ಒಂದೊಂದು ಬೊಗಸೆ ಅಷ್ಟಾಗಲ್ಲ, ನಾನು ಅಲ್ಲಿ ಕೈಯಲ್ಲಿ ಹಿಡ್ದೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದು ಬೊಗಸೆ ಅಷ್ಟಾಗಲ್ಲ ಇರುತ್ತೆ. ಇದು ಹಳದಿನಲ್ಲೇ ಅಂದರೆ ಡಬಲ್ ಕಲ್ಲರ್ ಬರುತ್ತೆ. ಅದು ಸುತ್ತಲೂ ಒಂಥರ ಕಲ್ಲರ್ ಇದೆ, ಸೆಂಟ್ರಲ್ಲೇ ಒಂಥರ ಕಲ್ಲರ್ ಇದೆ. ನೋಡಿ, ಈ ಥರ ಅಂದರೆ ಒಂದೇ ಕಲ್ಲರ್ ಆದ್ರೂ ವೆರೈಟಿ ಚೇಂಜ್ ಇರುತ್ತೆ, ಅದರಲ್ಲಿ ಡಿಫ್ರೆಂಟಾಗಿರುತ್ತೆ, ಈ ಥರ ಇರುತ್ತೆ. ಇನ್ನು ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಷ್ಟಲಕ್ಷ್ಮಿ ಗಿಡ ಮತ್ತು ಕುಬೇರ ಗಿಡ ಅಂತಲೂ ಕರೀತಾರೆ. ಇದ್ರ ಬಗ್ಗೆ ನಾನು ಒಂದು 2-3 ವೀಡಿಯೋನೂ ಹಾಕಿದ್ದೀನಿ. ಈಗೊಂದು ರೀಸೆಂಟಾಗಿ ಮೊನ್ನೆ ವೀಡಿಯೋ ಹಾಕಿದ್ದೀನಿ. ಅದು ಯಾವುದು ಅಂದರೆ ಅದು ಪಾಪಸ್ ಕಳ್ಳಿದು ಮತ್ತು ಅಷ್ಟಲಕ್ಷ್ಮಿ ಗಿಡದ ಬಗ್ಗೆನೂ ತಿಳಿಸಿದ್ದೀನಿ ನಾನು. ಪಾಪಸ್ ಕಳ್ಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದೀನಿ. ಈ ಗಿಡನ ಕುಬೇರ ಗಿಡ ಅಂತಲೂ ಕರೀತಾರೆ ಮತ್ತು ಅಷ್ಟಲಕ್ಷ್ಮಿ ಗಿಡ ಅಂತಲೂ ಸಹ ಕರೀತಾರೆ. ಮತ್ತು ಇದನ್ನು ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇಂದನೇ ನಾವು ಪೂಜೆ ಮಾಡೋದು. ಇನ್ನು ಇದು ಅಡೇನಿಯಂ ಗಿಡ. ಇದು ಡಬಲ್ ಕಲ್ಲರು ಮತ್ತು ಡಬಲ್ ಪೆಟಲು, ಚೆನ್ನಾಗಿದೆ ಇದು ಕಲ್ಲರು. ಅಂದರೆ ನೋಡಿ, ಇದು ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಗಿಡದಲ್ಲಿ ಒಂದೇ ಗಿಡ ಇರೋದು, ಅದು 3 ಇತ್ತು, ಇವತ್ತು ತಾನೇ 2 ಬುಕ್ ಆಗೋಯ್ತು. 2 ಗಿಡ ಒಬ್ಬರೇ ತಗೊಂಡಿದ್ದಾರೆ, ಹಂಗಾಗಿ ಇನ್ನು ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಇದು ರೆಡ್ಡಲ್ಲಿ ಇದೇ ಒಂಥರ ವೆರೈಟಿ. ಅವಾಗೆ ನಾನು ದಪ್ಪದ ತೋರಿಸಿದ್ನಲ್ಲ, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ನಾನು ಅವಾಗೆ ಹೇಳ್ದಂಗೆ ಕಲ್ಲರ್ ಒಂದೇ ಇದ್ರೂ ಅದು ಹೂವು ವೆರೈಟಿ ಚೇಂಜ್ ಇರುತ್ತೆ ಮತ್ತು ಗಿಡನೂ ಚೇಂಜ್ ಇರುತ್ತೆ. ಇನ್ನು ಇದು ತುಂಬ ರೇರ್ ಕಲ್ಲರು. ಇದು ಆರೆಂಜು ಅಲ್ಲ, ಒಂಥರ ಕಲ್ಲರು, ಅದು ಆರೆಂಜೇ ಬೇರೆ ಇರುತ್ತೆ. ಇದು ಒಂಥರ ಅದರ ಡಿಸೈನು ಚೇಂಜ್ ಇರುತ್ತೆ, ಅದು ಹೂವಿಂದು, ಮತ್ತು ಅದು ಕಲ್ಲರು ಸಹ ಚೇಂಜ್ ಇರುತ್ತೆ. ನಾನು ಅವಾಗೇ ಹೇಳ್ದಂಗೆ ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದೆ. ನೋಡಿ, ಇದೇ ಒಂಥರ ಕಲ್ಲರು, ಒಂಥರ ಕ್ರೀಮು ಅಲ್ಲ, ಅಂದರೆ ಒಂಥರ ಕಲ್ಲರ್ ಅದು. ನೋಡಿ, ಇದೇ ಬೇರೆ. ಈ ಥರ ಕಲ್ಲರ್ಗಳಂತೂ ತುಂಬ ಡಿಫ್ರೆಂಟಾಗಿರುತ್ತೆ, ಒಂದಕ್ಕಿಂತ ಒಂದು ಕಲ್ಲರು ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದು ಹಳದಿನಲ್ಲೂ ಅಷ್ಟೇ. ನೋಡಿ, ಇದೇ ಒಂಥರ ಕಲ್ಲರು, ಸೆಂಟ್ರಲ್ಲಿ ಒಂಥರ ರೆಡ್ ಥರ ಇದೆ. ಇದು ಒಂಥರ ನೋಡಿ, ಒಂಥರ ಡಿಫ್ರೆಂಟಾಗಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುತ್ತೆ. ಇನ್ನು ಇದು ಈ ಪಿಂಕಲ್ಲೇ 3-4 ವೆರೈಟಿ ಇರುತ್ತೆ. ನೋಡಿ, ಇದೇ ಒಂಥರ ಪಿಂಕು ಮತ್ತು ಇನ್ನೂ ಒಂಥರ ಪಿಂಕ್ ಇರುತ್ತೆ. ಇನ್ನು ಇದು ಸೂಜಿ ಮಲ್ಲಿಗೆ ಇದೆ ಮತ್ತು ದುಂಡು ಮಲ್ಲಿಗೆ ಇದೆ, ಮಳ್ಳೆ ಗಿಡ ಇದೆ, 3 ವೆರೈಟಿ ಇದೆ ಮಲ್ಲಿಗೆ ಗಿಡದಲ್ಲಿ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ಸುತ್ತಲೂ ಒಂಥರ ಬೇರೆ ಕಲರು, ಸೆಂಟ್ರಲ್ಲೇ ಒಂಥರ ಬೇರೆ ಕಲರು, ಈ ಥರ ಒಂದಕ್ಕಿಂತ ಒಂದು ಕಲ್ಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇದು ಶಂಖಪುಷ್ಪ, ಇದು ಪರ್ಪಲ್ಲು, ಬ್ಲೂನಲ್ಲೂ ಇದೆ ಮತ್ತು ಪರ್ಪಲಲ್ಲೂ ಇದೆ, 2 ಕಲರಲ್ಲಿ ಇದೆ. ಅಂದರೆ ಅದು ಡಬಲ್ ಪೆಟಲು, ಸಿಂಗಲ್ ಪೆಟಲ್ ಯಾವುದೂ ಇಲ್ಲ ನನ್ನ ಹತ್ರ, ಎಲ್ಲ ಡಬಲ್ ಪೆಟಲ್ಲೇ ಇರೋದು. ಇನ್ನು ನೋಡಿ, ಇದು ಬ್ಲೂ ಕಲ್ಲರು, ಇದು ಅಷ್ಟೇ ಡಬಲ್ ಪೆಟಲು, ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ. ನೋಡಿ, ಇನ್ನು ಇದು ಆರೆಂಜು, ಡಬಲ್ ಪೆಟಲು, ತುಂಬ ದಪ್ಪನಾಗೆಲ್ಲ ಹೂ ಬಿಡುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದು ಫೋಟೋಗೆಲ್ಲ ನಾವು ಈ ಥರ ಹೂವನ್ನು ಒಂದು 2 ಇಟ್ಟರೂ ಸಾಕು, ಫೋಟೋ ಫುಲ್ ಆಗೋಗುತ್ತೆ, ಆ ಥರ ಚೆನ್ನಾಗಿರುತ್ತೆ. ಇನ್ನು ಹಣ್ಣಿನ ಗಿಡದಲ್ಲಿ ನೋಡಿ, ಇನ್ನು ಸೀಬೆ ಗಿಡ ಇದೆ ಮತ್ತು ಸ್ಟಾರ್ ಫ್ರೂಟ್ ಇದೆ, ಸೀತಾಫಲ, ಈ 3 ಹಣ್ಣಿನ ಗಿಡಗಳಿದ್ದಾವೆ, ಅದರಲ್ಲೂ ಒಂದೊಂದೇ ಗಿಡ ಇರೋದು. ಇನ್ನು ಇದು ನಾಗದೆಳೆ ಗಿಡ. ಈ ಗಿಡನ ನಾವು ನಮ್ಮ ಗಾರ್ಡನ್ನಲ್ಲಿ ಮತ್ತು ಮನೆಗಳ ಹತ್ರ ಎಲ್ಲ ಹಾಕೊಂಡ್ರೆ ಯಾವುದೇ ರೀತಿ ಹಾವುಗಳೆಲ್ಲ ಬರೋದಿಲ್ಲ ಅನ್ನೋದೊಂದು ನಂಬಿಕೆ. ಇನ್ನು ಇದು ಪನ್ನೀರ್ ಪತ್ರೆ ಮತ್ತು ಇದು ರೋಸ್ಮೇರಿ. ಈ ರೋಸ್ಮೇರಿನ ನಾವು ಕೊಬ್ಬರಿ ಎಣ್ಣೆಲೆಲ್ಲ ಹಾಕಿ ಕುದಿಸ್ಬಿಟ್ಟು ತಲೆಗೆ ಹಚ್ಚಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇನ್ನು ಇದು ಈ ಗಾರ್ಡನಿಯ ಶ್ರೀಗಂಧದ ಥರ ಪರಿಮಳ ಇರುತ್ತೆ. ಅಂದರೆ ಇದು ನಿಮಗೆ ವರ್ಷ ಇಡೀ ಹೂ ಇರುತ್ತೆ, ಸೀಸನ್ ಅಂತ ಏನಿಲ್ಲ, ವರ್ಷ ಇಡೀ ಹೂ ಬಿಡುತ್ತೆ. ಅಂದರೆ ಇದು ಸೇಮ್ ಗುಲಾಬಿ ಹೂ ಥರನೇ ಬಿಡುತ್ತೆ, ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಸ್ಮೆಲ್ಲು ಶ್ರೀಗಂಧ ಯಾವ ರೀತಿ ಸ್ಮೆಲ್ ಇರುತ್ತೆ ನಿಮಗೆ, ಆ ರೀತಿ ಸ್ಮೆಲ್ ಬರುತ್ತೆ. ಇದು ಅಂದರೆ ರೋಸ್ ಥರನೇ ಅಷ್ಟೇ ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ಇದು ವೈಟಲ್ಲಿದೆ.
ಗಾರ್ಡನಿಯ ನಾನು ಫೋಟೋಗೆ ಅದು ಹೂವಿಟ್ಟಿದ್ದನ್ನು ಸಹ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಹೂವಿದೆ ಅಂತ. ಇನ್ನು ಇದು ಮಧುಮಾಲತಿನೂ ಒಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದೆ. ಅದರಲ್ಲೂ ಒಂದು ಗಿಡದಲ್ಲಿ ನಿಮಗೆ 3-4 ಕಲರು ಹೂ ಸಿಗುತ್ತೆ. ಇನ್ನು ಇದು ಸ್ಟಾರ್ ಫ್ರೂಟು ನೋಡಿ. ಸ್ಟಾರ್ ಫ್ರೂಟಲ್ಲೂ ಸಹ ಕಾಯಿಗಳು ರೆಡಿಯಾಗಿರುತ್ತೆ. ಅದರಲ್ಲಿ ಹೂವು ಮತ್ತು ಕಾಯಿ ಎಲ್ಲ ಇರುತ್ತೆ. ಇನ್ನು ನೋಡಿ ಇದು ಪಿಂಕು, ಅವಾಗೆ ತೋರಿಸಿದ್ದು ಅದೇ ಬೇರೆ ಪಿಂಕು, ಇದೇ ಬೇರೆ ಪಿಂಕು. ನೋಡಿ ಈ ಗಿಡದಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತ. ಇನ್ನು ಇದು ಮರ್ಗ ಇದೆ, ದವನ ಇದೆ, ಪನ್ನೀರ್ ಪತ್ರೆ ಈ ಥರ ಎಲ್ಲ ಇದೆ. ಇವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಅದೇ ನಮ್ಮ ಗಾರ್ಡನಲ್ಲಿ ಹಾಕೊಂಡಾಗ ನಮಗೆ ಬೇಕಾದಾಗ ನಾವು ಪೂಜೆಗೆಲ್ಲ ಬಳಸ್ಕೋಬಹುದು. ಇದು ಮರ್ಗ, ಈ ಮರ್ಗನೂ ಅಷ್ಟೇ ತುಂಬ ಸ್ಮೆಲ್ ಇರುತ್ತೆ, ಘಮ ಘಮ ಅಂತಿರುತ್ತೆ. ಇನ್ನು ಇದೇ ಒಂಥರ ವೆರೈಟಿ ಇದು ದಾಸವಾಳ ನೋಡಿ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇದು ಒಂಥರ ಅಂದರೆ ಕುಂಕುಮದ ಕಲರು ಚೆನ್ನಾಗಿದೆ. ಈ ಕುಂಕುಮ ಡಾರ್ಕಲ್ಲಿ ಬರುತ್ತೆ ನೋಡಿ, ಆ ಥರ ಕಲರು ಇದು. ಇನ್ನು ಇದು ಅಂತೂ ಆರೆಂಜು, ಇದು ಅಂತೂ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ. ಒಂದೇ ಹೂವಿನಲ್ಲಿ ನೋಡಿ 3 ಕಲರ್ ಇದೆ ಅದರಲ್ಲಿ. ಇನ್ನು ಇದು ವೈಟು ಅಂದರೆ ಪಿಂಕು ವೈಟು ಎರಡು ಮಿಕ್ಸ್ ಆಗಿದೆಯಲ್ಲ ಆ ಥರ ಇದು ನೋಡಿ. ಒಳಗಡೆ ಪಿಂಕ್ ಇರುತ್ತೆ, ಮೇಲೆ ಸುತ್ತಲೂ ವೈಟ್ ಇರುತ್ತೆ, ಆ ಥರದ್ದು ಇದು. ಇನ್ನು ಇದು ತುಂಬ ಚೆನ್ನಾಗಿದೆ ಇದಂತೂ ಕಲ್ಲರು ನೋಡಿ. ಇದೇ ಒಂಥರ ಪಿಂಕು, ನಾನು ಆವಾಗಲೇ 2 ಕಲರ್ ತೋರಿಸೋದ್ನಲ್ಲ ಪಿಂಕಲ್ಲಿ, ಅದೇ ಬೇರೆ ಇದೇ ಬೇರೆ. ಈ ಥರ ಒಂದೇ ಕಲ್ಲರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ಒಂದಕ್ಕಿಂತ ಒಂದು ನೋಡ್ತಿದ್ರಂತೂ 2 ಕಣ್ಣು ಸಾಕಾಗಲ್ವೇನೋ ಅಷ್ಟು ಚೆನ್ನಾಗಿರುತ್ತೆ ಕಲರ್ಗಳು. ಇನ್ನು ಇದು ನೋಡಿ, ಇದು ಒಂಥರ ಆರೆಂಜು ರೆಡ್ಡು ಈ ಥರ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ. ಇನ್ನು ಇದು ಅಷ್ಟೇ ನೋಡಿ, ಅದು ಚಿಕ್ಕ ಗಿಡದಲ್ಲೇ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ಅಂತ. ಇನ್ನು ಇದು ದುಂಡು ಮಲ್ಲಿಗೆ ಗಿಡ, ದುಂಡು ಮಲ್ಲಿಗೆ ಇದೆ, ಮತ್ತು ಸೂಜಿ ಮಲ್ಲಿಗೆ ಇದೆ, ಮತ್ತು ಮಳ್ಳೆ ಗಿಡ. ಇದು ಮಲ್ಲಿಗೆ ಗಿಡದಲ್ಲೇ 3 ವೆರೈಟಿ ಇದೆ. ನಾನು ನಮ್ಮ ಮನೇಲಿ ದುಡ್ಡು ಕೊಟ್ಟು ಹೂವು ಅಂತ ತಂದು ಒಂದು 5 ವರ್ಷ ಆಯ್ತೇನೋ. ಹೂವಕ್ಕೆ ಆಗಲಿ ಸೊಪ್ಪಿಗೆ ಆಗಲಿ ನಾನು ಒಂದೇ ₹1 ದುಡ್ಡು ಕೊಟ್ಟು ನಾನು ತಗೊಳೋದಿಲ್ಲ. ಇನ್ನು ಒಂದು ವೇಳೆ ತರಕಾರಿ ಏನಾದರೂ ಒಂದು ಪಕ್ಷ ದುಡ್ಡು ಕೊಟ್ಟು ತಗೊಂಡ್ರು ಸೊಪ್ಪು ಮತ್ತು ಹೂವು ಇಷ್ಟಕ್ಕೆ ನಾನು ₹1 ದುಡ್ಡು ಸಹ ಕೊಟ್ಟಿಲ್ಲ. ನಮ್ಮ ಗಾರ್ಡನ್ನಲ್ಲೇ ನಾವು ಈ ಥರ ವೆರೈಟಿ ಹೂಗಳೆಲ್ಲನೂ ಬೆಳೆದು ನಾವು ಅದನ್ನು ಮಾಲೆ ಮಾಡಿ ಫೋಟೋಗೆಲ್ಲ ಹಾಕಿ ಪೂಜೆ ಮಾಡಿದಾಗ ಅದರಲ್ಲಿ ಸಿಗೋವಂಥ ಖುಷಿನೇ ಬೇರೆ. ಇನ್ನು ಇದು ಪಾರಿಜಾತ, ಈ ಪಾರಿಜಾತನ ದೇವಲೋಕದ ಪುಷ್ಪ ಅಂತಲೂ ಸಹ ಕರೀತಾರೆ, ಪಾರಿಜಾತನೂ ಇದೆ. ಇನ್ನು ಇದು ಕನಕಾಂಬರದಲ್ಲಿ ಇದೇ ಒಂಥರ ವೆರೈಟಿ ಕನಕಾಂಬರ, ಹಳದಿ ಕನಕಾಂಬರ. ಈ ಮಾಮೂಲಿ ಕನಕಾಂಬರನೂ ಇದೆ, ಹಳದಿನಲ್ಲೂ ಇದೆ. ಕನಕಾಂಬರದಲ್ಲೂ ಅಷ್ಟೇ 3-4 ವೆರೈಟಿ ಬರುತ್ತೆ, ಫುಲ್ಲು ರೆಡ್ಡಲ್ಲೂ ಬರುತ್ತೆ. ಇನ್ನು ಇದು ಬಟನ್ ರೋಸು ವೈಟದು, ಇದು ಅಷ್ಟೇ ಗೊಂಚಲಾಗಿ ಹೂವೆಲ್ಲ ಬಿಡುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.